ಅವನ್ನ ಕೇಳಿ ಏನಪ್ಪ ಪಾಪ ಸ್ಟಾರ್ಟ್ ಮಾಡ್ಕೊಂಡು ಸ್ಟಾರ್ಟ್ ಆಗಿದ್ಯಾ? ನಮಸ್ಕಾರ ವೀಕ್ಷಕರೇ, ನೋಡಿ ಕನ್ನಡ ಎಷ್ಟಿದೆ, ಇಂಗ್ಲೀಷ್ ಎಷ್ಟಿದೆ ಈ ಹಾಸ್ಪಿಟ್ಲಲ್ಲಿ. ನಮ್ಮ ಕನ್ನಡದಲ್ಲಿ ಇಷ್ಟು ಏನು ಸಿದ್ದರಾಮಯ್ಯ ಬಂದ ಮೇಲೆ ನಾವು ಕನ್ನಡ 60%, ಇಂಗ್ಲೀಷ್ 40% ಅಂದವರು. ಇಲ್ಲಿ ಎಷ್ಟು ಪರ್ಸೆಂಟ್ ಇದೆ ತಾವೇ ನೋಡ್ಬೋದು, ಅದೆಷ್ಟು ಪರ್ಸೆಂಟ್ ಇದೆ, ಇದೆಷ್ಟು ಪರ್ಸೆಂಟ್ ಇದೆ. ಹಾಗಾಗಿ ಈ ಹಾಸ್ಪಿಟಲ್ ಮೇಲೆ ಏನ್ ಕ್ರಮ ಜರುಗಿಸಿದಾರೆ ಇಲ್ಲಿರುವ ಲೋಕಲ್ ಬಾಡಿ ಏನ್ ಪುರಸಭೆ ಬರುತ್ತೆ, ಪುರಸಭೆನೆ ಅವ್ರ ಆರಕ್ಷಕರು ಬಂದಿದ್ದಾರೆ. ಇದ್ರ ಮೇಲೆ ಸುಮೋಟೋ ಕೇಸ್ ಹಾಕೋಬೇಕು. ಅವರು ಹಾಸ್ಪಿಟ್ಲು ನೇಮ್ ನ ಚೇಂಜ್ ಮಾಡಿದೆ. ಅದು ಅವರೇ ಸ್ವತಃ ಕೇಸ್ ಈಗ ಪುರಸಭೆಯಲ್ಲಿ ನೋಡಿ 40% ಇದು 60% ಆಯ್ತು. ಒಂದು ಈ ಹಾಸ್ಪಿಟಲ್ ಅಲ್ಲಿ ದೌರ್ಜನ್ಯ ಏನು ಅಂದ್ರೆ ನೋಡಿ, ಇಲ್ಲಿರುವ ವಾಚ್ಮ್ಯಾನ್ ಅಂತಾರೋ ಇಲ್ದಿರ ಅದನ್ನ ಅವ್ರನ್ನ ಹೇಳ್ತಾರೋ ಗೊತ್ತಿಲ್ಲ, ಇಲ್ಲಿರುವ ವ್ಯಕ್ತಿ ನನ್ನ ಮಾತಾಡಿದ್ದಾರೆ. ನಾನು ಕನ್ನಡ ಮಾತಾಡೋದಿಲ್ಲ, ಇದು ಇಂಡಿಯಾ, ನಾವು ಹಿಂದಿನೇ ಮಾತಾಡೋದು ಅಂತ ಪುಣ್ಯಾತ್ಮ ನೆನ್ನೆ ಮಾತಾಡಿರೋ ವಿಡಿಯೋ ನಿಮ್ಗೆ ಈಗ ಪ್ಲೇ ಮಾಡಿ ತೋರಿಸ್ತೀನಿ. ಇಷ್ಟು ದೌರ್ಜನ್ಯ ಕನ್ನಡದವ್ರ ಮೇಲೆ ಆಗ್ತಾ ಇದ್ರು ಕೂಡ ನಾವು ಕನ್ನಡದವ್ರು ಯಾಕೆ ಕಣ್ಣು ಮುಚ್ಕೊಂಡಿದ್ದೀರಿ? ಕನ್ನಡ ಏನು ಸಂಘಟನೆಗಳು ಏನಿದ್ದೀರಿ? ದಯವಿಟ್ಟು, ನಾನಂತೂ ನಿಮ್ಗೆ ಗೊತ್ತಿದೆ ಕನ್ನಡ ಬಗ್ಗೆ ಎಷ್ಟು ನಾವು ಹೋರಾಟ ಮಾಡ್ತಾ ಇದ್ದೀರಿ, ತಮ್ಗೆಲ್ಲ ಗೊತ್ತಿದೆ. ಈ ಹಾಸ್ಪಿಟಲ್ ಅಲ್ಲಿ ಒಬ್ಬ ಹಿಂದಿ ವಾಲವನ್ನು ಇಟ್ಕೊಂಡು ಅವನು ನಾನು ಕನ್ನಡ ಮಾತಾಡೋದಿಲ್ಲ, ನಾನು ಹಿಂದಿನೇ ಮಾತಾಡೋದು, ನೀವು ಬೇಕಾದ್ರೆ ಹಿಂದಿ ಮಾತಾಡೋದ ಅಂತ ಹೇಳಿದ. ಅವ್ನು ಏನೇನು ಹೇಳಿದ ನಾನು ಅದಕ್ಕೆ ಓಪನ್ ಮಾಡಿದ್ದು. ಈಗ ನಿಮ್ಗೆ ಆ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ. ತೋರ್ಸಕ್ ಮುಂಚೆ ನಾವಿಲ್ಲಿ ಬಂದಿರೋ ಕಾರಣನೇ ಅದಾಯ್ತು ಬಿಡು, ಏಮಂತ ಅದ ಹೇಳ ಹಾಸ್ಪಿಟಲ್ ನೋಡಿ ವೀಕ್ಷಕರೇ, ಈಗ ಇದನ್ನ ಪ್ಲೇ ಮಾಡ್ತೀನಿ. ಒಂದ್ ನಿಮಿಷ, ಇದು ರೆಡ್ ಇದೆಯಾ? ಒಂದ್ ನಿಮಿಷ ಇನ್ನೊಂದ್ಸತಿ ಹಾಕ್ತೀನಿ. ಅದಿನ್ನೊಂದ್ಸತಿ ಹಾಕಪ್ಪ. ಇದು ವಿಷಯ. ಬಾಪ ಇಲ್ಲ ಬಾಪ, ಕೇಳೋಣ ಬಾಪ, ಕೇಳೋಣ ಪೊಲೀಸರು ಮುಂದೆನೆ ಕೇಳೋಣ ಬಾಪ. ಸರ್ ಒಂದ್ ನಿಮಿಷ, ಸರ್ ಒಂದ್ ನಿಮಿಷ ಬನ್ನಿ ಸರ್. ಅವ್ರು ಕನ್ನಡ ಮಾತಾಡೋದಿಲ್ಲ ಅಂತ ನೀಟಾಗಿ ಹೇಳಿದ್ದಾರೆ, ಯಾಕೆ ಮಾತಾಡೋದಿಲ್ಲ ಬನ್ನಿ ಇಲ್ಲೇ ಕೇಳೋಣ. ಸರ್ ಒಂದ್ ನಿಮಿಷ ಬನ್ನಿ. ಕನ್ನಡ ಮಾತಾಡೋದಿಲ್ಲ ಅನ್ನೋದಕ್ಕೆ ಯಾರಪ್ಪ ಹೇಳಿದವರು? ಕನ್ನಡ ಇಲ್ಲಿ ಕರ್ನಾಟಕದಲ್ಲಿ ಇದೆಯಾ, ಎಲ್ಲಿದೆಯಪ್ಪ ತಾವು? ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ನೀವು ಕರ್ನಾಟಕದಲ್ಲಿ ಇದೆಯಾ, ಎಲ್ಲಿದೆಯಾ? ನಾನು ಕನ್ನಡ ಮಾತಾಡೋದಿಲ್ಲ, ಇಂಗ್ಲೀಷೇ ಹಿಂದಿನೇ ಮಾತಾಡೋದು ಅಂತ ನೀನು ಹೇಳೋದಕ್ಕೆ ನಿನ್ಗೆ ಯಾರು ಹೇಳ್ಕೊಟ್ಟವರು? ಅಣ್ಣ ತಮ್ಮ ಹೆಸರೆಲ್ಲ ಗೊತ್ತಿಲ್ಲ ಅಣ್ಣ. ಇಲ್ಲಿ ನೋಡು, ನನಗೆ ಹೇಳ್ತಲ್ಲ ನಾನು ಕನ್ನಡನೇ ಮಾತಾಡಲ್ಲ ಅಂತ ಹೇಳೋಣ ಅಣ್ಣ, ಹೇಳಿ. ಪೊಲೀಸರು ನಿಂತ ಇದ್ದಾರೆ, ಬನ್ನಿ ಸರ್. ನೀವು ಯಾಕೆ ನೀನು ಕನ್ನಡ ಮಾತಾಡೋದಿಲ್ಲ? ಯಾಕೆ ಓಡ್ತೀಯ ಪಾಪ? ಇಲ್ಲ ನೋಡಲ್ಲಿ ಓಡ್ತಾ ಇದ್ದಾನೆ, ಕನ್ನಡ ಮಾತಾಡೋದಿಲ್ಲ ಅಂತ. ಈ ಹಾಸ್ಪಿಟ್ಲು ಹಿಂಗೆ ಇದೆ, ಈ ಪುಣ್ಯಾತ್ಮ ಕನ್ನಡ ಮಾತಾಡಲ್ಲ ಅಂದ್ರೆ ಕನ್ನಡದವ್ರು ನಾವ್ ಏನ್ ಮಾಡ್ತಾ ಇದ್ದೀರಿ? ಇಂಥವ್ರನ್ನೇ ನಾವ್ ಯಾಕೆ ಸಾಕ್ಬೇಕು? ಯಾಕೆ ನಾವು ಸಾಕ್ಬೇಕು? ಈಗ ನೀವು ವಿಡಿಯೋ ನೋಡಿದ್ರಿ, ಇಂಥ ಕನ್ನಡ ಮಾತಾಡಲ್ಲ ಅನ್ನೋ ವ್ಯಕ್ತಿನ ನಾವು ಇಲ್ಲಿ ಇರಬಾರ್ದು, ಹೋಗ್ಬೇಕು, ಇಲ್ಲ ಕಲ್ತ್ಕೊಬೇಕು, ಇಲ್ಲ ಹೋಗ್ಬೇಕು. ನಾನು ಕನ್ನಡ ಮಾತಾಡೋದಿಲ್ಲ, ನಾನು ಇಂಡಿಯನ್ ಅಂದ್ರೆ ನಾನು ಇಂಡಿಯನ್ನೇ. ಹಂಗಾಗಿ ಇವರು ಹೆಂಗೆ ಕನ್ನಡ ಮಾತಾಡೋದಿಲ್ಲ ಅಂತ ಹೇಳಿದ್ದು? ನೀನ್ ಹಿಂದಿ ಮಾತಾಡು, ಇದು ಇಂಡಿಯಾ ಅಂತ. ಹೇಳದೆ, ನೀನು ಹಿಂದಿ ಮಾತಾಡು, ಇದು ಇಂಡಿಯಾ ಅಂತ. ಇಲ್ಲಿ ಬಂದಿದ್ದಾರೆ ಕೂಳ್ ತಿನ್ನಕ್ಕೆ ಕರ್ನಾಟಕಕ್ಕೆ. ಇಲ್ಲಿ ಬಂದು ನಮ್ಮೇಲೇನೆ ಕನ್ನಡಿಗರ ಮೇಲೆ ದೌರ್ಜನ್ಯ. ಆಕ್ಚುಲಿ ನಾವು ಬಂದಿರೋದು ಹೇಮಂತ್ ಅನ್ನೋ ಹುಡುಗಂಗೆ 86,000 ರೂಪಾಯಿ ಬಿಲ್ ಹಾಕಿದ್ದಾರೆ. ಕಾಲ್ ಮಾತ್ರ ಒಂದು ಚೂರು. ಬಾಪ ಈ ಕಡೆ ಬಾ, ಹಿಂದಕ್ಕೆ ಬಂದ್ಬಿಡು, ಬನ್ನಿ ಹಾಸ್ಪಿಟ್ಲಿಂದ ಈ ಕಡೆ ಬನ್ನಿ. ತೆಗಿಯಪ್ಪ ನೀನು ಸ್ಲಿಪ್ಪರ್ ತೆಗಿ, ತೋರ್ಸಪ್ಪ ಅದನ್ನ. ಇಷ್ಟು ತರ್ಚಿರೋ ಗಾಯ ನೋಡಿ, ಇದು ಇಷ್ಟಕ್ಕೆ ಬ್ರೈನು, ತಲೆಗೆ ಸ್ಕ್ಯಾನಿಂಗು, ಏನು ಎದೆಗೆ ಸ್ಕ್ಯಾನಿಂಗು ಎಲ್ಲ ಮಾಡಿಕೊಂಡು 2 ದಿನ ಅಡ್ಮಿಟ್ ಮಾಡಿಕೊಂಡು 3ನೇ ದಿನಕ್ಕೆ ಇನ್ಶೂರೆನ್ಸ್ ದುಡ್ಡು ಬರಬೇಕು ಅಂತ ಇನ್ನೂ 1 ದಿನ ಎಕ್ಸ್ಟೆಂಡ್ ಮಾಡಿ 86,000 ರೂಪಾಯಿ, 86,000 ಚಿಲ್ಲರೆ ಬಿಲ್ ಹಾಕಿದ್ದಾರೆ. ಅದರಲ್ಲಿ ಈ ಹುಡುಗ 2ನೇ ದಿನ ಟ್ರೀಟ್ಮೆಂಟೇ ಕೊಟ್ಟಿಲ್ಲ. 1ನೇ ದಿನ ಸುಮ್ಮನೆ ಬ್ಯಾಂಡೇಜ್, ಒಂದು ಬ್ಯಾಂಡೇಜ್ ಹಾಕಿದ್ದಾನೆ ನೋಡಿಲಿ, ಒಂದೇ ಲೇಯರ್ ಬ್ಯಾಂಡೇಜ್ ಅಷ್ಟೇ ಇವ್ರು ಹಾಕಿರೋದು ಹಾಸ್ಪಿಟ್ಲ್ ಅವರು. ಇಷ್ಟು ಹಾಕಿ 8,000 ಒಂದು, 5,000 ಒಂದು, 2 ಇವರು ಪೇ ಮಾಡಿದ್ದಾರೆ. ಇದು ಪೇ ಮಾಡಿದ್ಮೇಲೆ ನೋಡಿ, ಅವನ ಆಕ್ಸಿಡೆಂಟ್ ಆಗಿ ಬಂದಾಗ ಇಷ್ಟೇ
ಇಲ್ಲೊಂದು ಚೂರು ಗಾಯ ಅಲ್ಲಿ ನಿಮ್ಮ ಕಾಲಲ್ಲಿ ಏನು ತೋರಿಸೋ ಅಷ್ಟಾಗಿದ್ಬಿಟ್ಟು ಇದು ಮಣ್ಣು ಇನ್ನೂ ಕ್ಲೀನ್ ಆಗಿಲ್ಲ, ಅದಕ್ಕೆ ಮುಂಚೆನೇ ತೋರಿಸಿದೀವಿ. ಒಂದು ಎಕ್ಸ್ರೇ ಏನು ಒಂದು ಮೂಳೆ ಡ್ಯಾಮೇಜ್ ಆಗಿಲ್ಲ, ಒಂದು ಯಾವುದೇ ರೀತಿ ತೊಂದರೆ ಆಗಿಲ್ಲ. ಇದೇ ಹುಡುಗ ಇಷ್ಟಾಗಿರೋದನ್ನ ಇವನ್ ಕೈಲಿ ಆಗೋಷ್ಟು ದುಡ್ಡು ಕಟ್ಟಿದ್ದಾನೆ, ಇನ್ನೂ 20,000 ಕಟ್ಟಿ ಅಂತ ಇವ್ರು ಬಲವಂತವಾಗಿ ಹೇಳಿದಾಗ ನಮ್ಮ KRS ಪಾರ್ಟಿಯ ನಮ್ಮ ಗಣೇಶ್ನ ಕರೆದಿದ್ದಾರೆ. ಪಾಪ ಇವ್ರು ಹೇಮಂತ್ ಗಣೇಶ್ ಮತ್ತೆ ನಮ್ಮ ಸ್ನೇಹಿತರು ಬಂದು ಇಲ್ಲಿ ನೀವು ಇವ್ರು ಕೊಟ್ಟಿರೋ ಟ್ರೀಟ್ಮೆಂಟ್ ಏನೇನು ಕೊಟ್ಟಿದ್ದೀರಾ, ಅದ್ರದ್ದೆಲ್ಲ ಡೀಟೇಲ್ಸ್ ಕೊಡಿ, ಏನೇನು ಮೆಡಿಸಿನ್ಸ್ ಕೊಟ್ಟಿದ್ದೀರಾ ಅದ್ರದ್ದೆಲ್ಲ ತೋರಿಸಿ ಅಂತ ಹೇಳಿದಕ್ಕೆ ಯಾವುದನ್ನು ತೋರಿಸ್ದೆ ಇವ್ರ ಮೇಲೆ ಮೊಬೈಲ್ ಕಿತ್ಕೊಳ್ಳೋ ಥರ ದೌರ್ಜನ್ಯ ಮಾಡಿ, ಇದು ಹಿಂದಿ ಮಾತಾಡಿ ನೀನು ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಇವರು ಅದಾದ್ಮೇಲೆ ನಮ್ಮ ಗಣೇಶ್ನವ್ರು ಏನ್ ಮಾಡಿದ್ದಾರೆ 112ಗೆ ಕಾಲ್ ಮಾಡಿ ವೈಸಾಳ ಕರ್ಸ್ಕೊಂಡಿದ್ದಾರೆ. ಕಾಲ್ ಮಾಡಿ ಅದ್ಯಾರು ಗಣೇಶ್ನವರು ಕಾಲ್ ಮಾಡಿ ವೈಸಾಳ ಕರ್ಸ್ಕೊಂಡಾದ್ಮೇಲೆ ವೈಸಾಳದವ್ರು ಬಂದು ಸರಿ ನೀವಿಬ್ರು ಬಂದು ಪರತ್ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುತ್ತೆ, ನೀವು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ಪರತ್ನಗರ ಪೊಲೀಸ್ ಸ್ಟೇಷನ್ಗೆ ರಾತ್ರಿ ಹೋದವರು ಅಲ್ಲಿ ಆಪರೇಟರ್ ಇಲ್ಲ, ಹೊಸ ರೋಡ್ ಅಲ್ಲಿ ಏನು ಹಬ್ಬ ನಡೀತಾ ಇದೆ, ಯಾರು ಇಲ್ಲ, ಸಿಬ್ಬಂದಿಗಳಿಲ್ಲ, ನೀವಿಬ್ರು ಬೆಳಿಗ್ಗೆ ಬಂದು ಕಂಪ್ಲೇಂಟ್ ಕೊಡಿ ಅಂದ್ಬಿಟ್ಟು ನೈಸ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಅದು ಕಳ್ಸಾದ್ಮೇಲೆ ಗಣೇಶ್ ಎಲ್ಲ ಹೋದ್ಮೇಲೆ ಈ ಹಾಸ್ಪಿಟಲ್ ಅವ್ರನ್ನ ಕರ್ಸ್ಕೊಂಡು ನೀಟಾಗಿ 12:15 ಇವ್ರ ಮೇಲೆ FIR ಮಾಡಿದ್ದಾರೆ. ಏನಕ್ಕೆ? ನಮ್ಮ ಊರಿನ ಹುಡುಗ ಇವನು ಮೋಸ ಆಗ್ತಾ ಇದೆ, ಇಂಥ ಹಾಸ್ಪಿಟಲ್ ಮೋಸ ಮಾಡ್ತಾ ಇದೆ, ನೀವು ದಯವಿಟ್ಟು ಅದನ್ನ ಚೆಕ್ ಮಾಡಿ ಬಿಲ್ನ ಅಂತ ಹೇಳಕ್ ಬಂದವ್ರ ಮೇಲೇನೆ ದೌರ್ಜನ್ಯ ಮಾಡಿದ್ರು, ಏನೋ ಅನಧಿಕೃತವಾಗಿ ಪ್ರವೇಶ ಮಾಡಿದ್ರು. ಅಂದ್ರೆ ಹಾಸ್ಪಿಟ್ಲಿಗೆ ಯಾರು ಬರಲೇಬಾರ್ದ? ಈ ಹುಡುಗ ಅಡ್ಮಿಟ್ ಆಗಿದ್ದಾನೆ, ಯಾರು ಹಂಗಾದ್ರೆ ಬರಲೇಬಾರ್ದ? ನಾವು ನೋಡಕ್ ಬಂದು ವಿಚಾರ ಕೇಳಿದಕ್ಕೆ ಅನಧಿಕೃತವಾಗಿ ಬಂದಿದ್ದಾರೆ ಅಂತ FIR ಮಾಡಿಸಿದ್ದಾರೆ. ಅದೇ ರೀತಿ ಇದು ಮೊನ್ನೆ ರಾತ್ರಿ ನಡೆದಂಥದ್ದು. ನಿನ್ನೆ ಹೋಗಿ ನಮ್ಮ ಗಣೇಶ್ ಅವರು ಅಲ್ಲಿ FIR ಮಾಡಿ, ಸರ್ ಈ ಹಾಸ್ಪಿಟಲ್ ಅವರು ಈ ತರ ಮೋಸ ಮಾಡ್ತಾ ಇದ್ದಾರೆ ಜನಗಳಿಗೆ, ದಯವಿಟ್ಟು ನೀವು ತನಿಖೆ ನಡೆಸಿ ಅಂತ ಇವ್ರು ಕಂಪ್ಲೇಂಟ್ ಕೊಟ್ಟರೆ NCR ಮಾಡಿದ್ದಾರೆ. NCR ಮಾಡಿಬಿಟ್ಟು ನೀವು ಕೊಟ್ಟಿರೋ ಕಂಪ್ಲೇಂಟ್ಗೆ NCR ಮಾಡೋಕ್ಕಾಗದು ಅಂತ. ಅಂದ್ರೆ ಹೋರಾಟಗಾರರು ನಾವು ದಿನನಿತ್ಯ ಜನಗಳಿಗೋಸ್ಕರ ಹೋರಾಟಗಳು ಮಾಡ್ಕೊಂಡು ನಮ್ಮ ಕೆಲಸ ಬಿಟ್ಟು ನಮ್ಮ ಸಮಯನ ಇದು ಮಾಡಿಕೊಂಡು ನಾವು ಹೋರಾಟ ಮಾಡ್ಕೊಂಡು ಬದುಕ್ತಾ ಇದೀವಿ. ನಾವು ಕಂಪ್ಲೇಂಟ್ ಕೊಟ್ರೆ ನಮ್ಗಿಂತ ಚೆನ್ನಾಗಿ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಯಾರ್ಯಾರು ಎಷ್ಟೆಷ್ಟು ಶಾಮೀಲಾಗಿದ್ದಾರೆ ಅಂತ ನೀವೇ ಯೋಚನೆ ಮಾಡಿ ಜನಗಳೇ. ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ನಾಳೆ ನೀವು ಇದೇ ರೀತಿ ಅನ್ಯಾಯಕ್ಕೆ ಒಳಗಾಗ್ಬೋದು. ದಯವಿಟ್ಟು ಜ್ಞಾಪನ ಇಟ್ಕೊಳ್ಳಿ, ಇದು ಸೇಕ್ರೆಡ್ ಹಾಸ್ಪಿಟಲ್, ಓಕೆನಾ? ಇದರಲ್ಲಿ ನಾವು ಇಷ್ಟೊತ್ತು ನೀವು ಮಾತಾಡಿದ್ದು ಮೊದಲಿಗೆ ಕನ್ನಡದ ಬಗ್ಗೆ ಮಾತಾಡಿದ್ರು, ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ನಾವಿಲ್ಲಿ ಯಾಕೆ ಬಂದಿದ್ವಿ ಅನ್ನೋದಕ್ಕೆ ನಿಮ್ಗೆ ಲೈವ್ ಅಲ್ಲಿ ಇದನ್ನ ತೋರಿಸ್ತಾ ಇದೆ. ಸೊ ಇಷ್ಟು ನಡೆದಿರ್ತಕ್ಕಂಥ ಕತೆ, ಇದನ್ನ ಇನ್ನೂ ಸ್ಪಷ್ಟವಾಗಿ ಗಣೇಶ್ ಅವರು ತಿಳಿಸ್ತಾರೆ. ಹೇಳಿ ಗಣೇಶ್. ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, 8ನೇ ತಾರೀಕು ಸಂಜೆ 8:30ಗೆ ನನಗೆ ಹೇಮಂತ್ ಅನ್ನೋ ಹುಡುಗ ಕರೆ ಮಾಡ್ತಾನೆ. ನಾನು ಮನೇಲಿರ್ತೀನಿ, ಕರೆ ಮಾಡಿಬಿಟ್ಟು ಪಾಪ ಈತನ ಕಷ್ಟಗಳನ್ನ ಒಳಗಡೆಯಿಂದ ತೋಡ್ಕೊಂಡು ಹೇಳ್ತಾನೆ ನನಗೆ ಕರೆ ಮುಖಾಂತರ. ಅಣ್ಣ ನನಗೆ ಈ ಥರ ಶುಕ್ರವಾರ ಸ್ಲಿಪ್ಪಾಗಿ ಬಿದ್ದೋದೆ, ನನ್ನ ಸಣ್ಣದಾಗಿ ಗಾಯ ಆಗಿದೆ, ನಾನು ಹಾಸ್ಪಿಟ್ಲಿಗೆ ಬಂದಿದ್ದೀನಿ, ಇದರಲ್ಲಿ 86,813 ರೂಪಾಯಿ ಬಿಲ್ ಮಾಡಿದ್ದಾರೆ ಅಣ್ಣ. ಇದನ್ನು ನನಗೆ ಏನೇನು ಮೆಡಿಸಿನ್ ಕೊಟ್ಟಿದ್ದಾರೆ, ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಕೇಳಿದ್ರೆ ಇನ್ನೂ 20,000 ಕೊಡ್ಬೇಕು, ನಾವು ಅದೆಲ್ಲ ತೋರ್ಸೋಕ್ಕಾಗೋದಿಲ್ಲ ಅಂತ ಹೇಳಿ ಬೆದರಿಕೆ ಆಗ್ತಾ ಇದ್ದಾರೆ. ದಯವಿಟ್ಟು ನನಗೆ ನ್ಯಾಯ ಕೊಡಿಸೋಣ. 3 ದಿವಸ ಆಯಿತು ನನ್ನ ನಾವು ಕೂಡಾಕೊಂಡು ಒಳಗಡೆ ಕೂಡಾಕಿದ್ದಾರೆ, ಬಲವಂತದಿಂದ 3 ದಿವಸದಿಂದ ಒಳಗಡೆ ಕೂಡಾಕಿದ್ದಾರೆ. ಊಟ ತಿಂಡಿ ಏನೂ ಕೊಡಲಿಲ್ಲ ಅಣ್ಣ ನನಗೆ. ದಯವಿಟ್ಟು ಬಂದು ನನಗೆ ನ್ಯಾಯ ಕೊಡಿಸೋಣ, ಇಲ್ಲಾಂದರೆ ಇಲ್ಲೇ ಸೂಸೈಡ್ ಮಾಡ್ಕೊಂಡು ಸಾಯ್ತೀನಿ ಅಂತ ಹೇಳಿ ಹೇಮಂತ್ ಅನ್ನೋ ಹುಡುಗ ನನಗೆ ತಿಳಿಸ್ತಾನೆ. ಆ ತಿಳಿಸಿದಾಗ ನಾನೇನು ಮಾಡ್ತೀನಿ, ತಕ್ಷಣಕ್ಕೆ ನಾನು ಮತ್ತೆ ನನ್ನ ಸ್ನೇಹಿತರನ್ನ ಕರ್ಕೊಂಡು ಏನಾಗಿದೆಯೋ ನೋಡೋಣ ಅಂತ ಹೇಳ್ಬಿಟ್ಟು ಕೂಲಂಕುಷವಾಗಿ, ನಾವೇನು ಬಂದು ದಬ್ಬಾಳಿಕೆ ಮಾಡಲಿಲ್ಲ, ದೌರ್ಜನ್ಯ ಮಾಡಲಿಲ್ಲ, ಮತ್ತು ಇದ್ರ ಬಗ್ಗೆ ಏನು ಅವ್ರಿಗೆ ಅವೇಚ್ಯ ಶಬ್ದಗಳಿಂದ ನಿಂದಿಸಲಿಲ್ಲ. ನಾವು ಬಂದು ಕೂಲಂಕುಷವಾಗಿ, ಸರ್ ಈ ಹೇಮಂತ್ ಅನ್ನೋ ಹುಡುಗ ಅಡ್ಮಿಟ್ ಆಗಿದ್ದಾನೆ, ಅದೊಂದು ಏನಾಗಿದೆ, ಬಿಲ್ ಏನಾಗಿದೆ, ಅದನಿಗೆ ಟ್ರೀಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಇಲ್ಲಿ ಹೇಮಂತ್ ಅನ್ನೋ ಹುಡುಗ ಯಾರೂ ಇಲ್ಲ ಅಂತವ್ರು ಯಾರೂ ಅಡ್ಮಿಟ್ ಆಗಲಿಲ್ಲ ಅಂತ ಹೇಳ್ತಾರೆ. ಸರ್ ನಾನು ಅವ್ರ ಅಣ್ಣ ಮಾತಾಡ್ತಾ ಇರೋದು, ದಯವಿಟ್ಟು ಆ ಹುಡುಗನ್ನ ಕರ್ಕೊಂಬನ್ನಿ, ಅದೇನಿದೆಯೋ ಫೀಸ್ ಕಟ್ಬಿಟ್ಟು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಆವಾಗ ಹೇಮಂತ್ ಅನ್ನೋ ಹುಡುಗನ್ನ ಒಳಗಡೆಯಿಂದ ಹೊರಗಡೆಗೆ ಕರ್ಕೊಬರ್ತಾರೆ, ರಿಸೆಪ್ಷನ್ಗೆ ಕರ್ಕೊಬರ್ತಾರೆ. ನಾನು ಒಳಗಡೆನೂ ಕೂಡ ಹೋಗಲ್ಲ, ರಿಸೆಪ್ಷನಲ್ಲಿ ಅಷ್ಟೇ ಇರ್ತೀನಿ, ರಿಸೆಪ್ಷನ್ ಕರ್ಕೊಬರ್ತಾರೆ. ಆಮೇಲೆ ಆ ಹುಡುಗಗಳು ತಟ್ಕೊಂಡು, ಅಣ್ಣ ನನಗೆ ಈ ಥರ ಆಗ್ಬಿಟ್ಟಿದ್ದಾನ, ಇಷ್ಟು ಸಣ್ಣದಾಗಿ ಗಾಯ ಆಗೈತೆ ತೋರಿಸ್ಬೋ, ಇಷ್ಟೇ ಸಣ್ಣದಾಗಿ ಗಾಯ ಆಗಿರೋದು, 86,813 ರೂಪಾಯಿ ಬಿಲ್ ಮಾಡಿದ್ದಾರೆ ಅಣ್ಣ. ಇದ್ರ ಬಗ್ಗೆ ಕೇಳಿದ್ರೆ ನನಗೆ ಮೆಡಿಸಿನ್ ಕೊಟ್ಟಿರೋ ಬಿಲ್ಲು ಕೊಡ್ತಾ ಇಲ್ಲ, ನನಗೆ ಟ್ರೀಟ್ಮೆಂಟ್ ಕೊಟ್ಟಿರೋ ಬಿಲ್ಲು ಕೊಡ್ತಾ ಇಲ್ಲ, ನನಗೆ ಏನು ತೋರಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ಅವ್ರನ್ನ ಕೇಳ್ತೀವಿ, ಅವ್ರೇನು ಮಾಡ್ತಾರೆ, ಬರೀ ಏನು ಇನ್ಸೂರೆನ್ಸ್ ಕ್ಲೈಮ್ ಮಾಡಿರ್ತಾರಲ್ವಾ, ಇರಿ ನೋಡಿ ನನಗೆ ತೋರಿಸೋದು, ಅದು ಇದನ್ನೂ ಕೊಡಲಿಲ್ಲ. ಪಾಪ ಯಾರೋ ಒಬ್ಬ ಹುಡುಗ ಫೋಟೋ ಹಿಡ್ಕೊಂಡ ಪಟ್ಟಂತ,
ಇನ್ಸೂರೆನ್ಸ್ ಕ್ಲೈಮ್ ಮಾಡಿರೋ ಬಿಲ್ ಮಾತ್ರ ತೋರಿಸ್ತಾರೆ. ಇದರಲ್ಲಿ 86,813 ರೂಪಾಯಿ ಬಿಲ್ ಆಗುತ್ತೆ. 53,739 ರೂಪಾಯಿ ಇವ್ರಿಗೆ ಏನು ಇನ್ಸೂರೆನ್ಸ್ ಮುಖಾಂತರ ಬಂದಿರುತ್ತೆ. ಇನ್ನು ಉಳಿದಂಥ 27,000 ಹಣನ ಕೊಡೋದಕ್ಕೆ ತಿಳಿಸ್ತಾರೆ. ಇದರಲ್ಲಿ ಮುಖ್ಯವಾಗಿ ಬಿಲ್ಲಲ್ಲಿ ಏನೇನು ಹಾಕಿದ್ದಾರೆ ಅಂದ್ರೆ, ಪಾಪ ಇವನಿಗೆ ಕಾಲಿಗೆ ಅಷ್ಟೇ ಗಾಯ ಆಗಿರೋದು. ಸಾಮಾನ್ಯವಾಗಿ ಎಲ್ಲರೂ ಎದ್ದು ಬಿದ್ದು ಸ್ವಲ್ಪ ಗಾಯಗಳು ಮಾಡ್ಕೊಂಡಿರ್ತೀರ. ಚಿಕ್ಕ ವಯಸ್ಸಿಂದ ಯಾರು ಬೀಳಿದ್ರೆ ಇರಲ್ಲ, ಎಲ್ಲರಿಗೂ ಅನುಭವ ಇರುತ್ತೆ. ಈ ಹುಡುಗನಿಗೆ ಇಷ್ಟು ಗಾಯ ಆಗಿರೋದಕ್ಕೆ ಆಕ್ಸಿಜನ್ ಕೊಟ್ಟಿದ್ದಾರಂತೆ, ಮತ್ತೆ ಬ್ರೈನ್ ಇದು ತಲೆ ಸ್ಕ್ಯಾನ್ ಮಾಡಿದ್ದಾರೆ, ಮತ್ತೆ ಎದೆ ಸ್ಕ್ಯಾನ್ ಮಾಡಿದ್ದಾರೆ, ಮತ್ತೆ ಇವನಿಗೆ ಬ್ರೈನ್ ಆಪರೇಷನ್ ಮಾಡ್ಬೇಕಂತ ಹೇಳಿದ್ದಾರೆ. ಮತ್ತೆ ಅದರಲ್ಲಿ ಇನ್ನೂ ಏನೇನೋ ಹಾಕಿದ್ದಾರೆ. ಒಂದು ದಿನಕ್ಕೆ 4,000 ಚಿಲ್ಲರೆ ರೂಮ್ ಬಿಲ್ಲು. ಪಾಪ ಅವನು ನನ್ನ ಬಡವ, ನನ್ನ ಜನರಲ್ ವಾರ್ಡ್ ಶಿಫ್ಟ್ ಮಾಡ್ರಿ ಅಂದ್ರೂ ಇಲ್ಲ, ನೀನು ಇಲ್ಲೇ ಇರಬೇಕು, ನಿನಗೆ ಸಮಸ್ಯೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವ್ರ ಫ್ಯಾಮಿಲಿ ಅವ್ರು ಯಾರಾದರೂ ಕೇಳಿದ್ರೆ ಹೆಂಗಿದ್ದಾರೆ ಏಮಂತ ಇವನ್ನ ನೋಡೋದಕ್ಕೆ ಒಳಗಡೆ ಬಿಡ್ದಿರಾ, ಇವನ್ನ ಭೇಟಿಯಾಗಿ ಹೋಗಿ ಬಿಡ್ದಿರಾ, ಇವನ್ನ ಒಳಗಡೆ ನೀನು ಮಲ್ಕೋ, ಆರಾಮಾಗಿ ಮಲ್ಕೋ, ನೀನಿದ್ರೆ ನಿನ್ನ ಸಮಸ್ಯೆ ಆಗ್ಬಿಡುತ್ತೆ, ಮಲ್ಕೋ ಅಂತ ಮಲಗಿಸಿ ಪಾಪ ಅವ್ರ ಫ್ಯಾಮಿಲಿ ಅವ್ರನ್ನ ಬಿಡ್ದಿರಾ. ಅವ್ರ ಫ್ಯಾಮಿಲಿ ಅವ್ರಿಗೆ ಕಣ್ಣಿಗೆ ಮಣ್ಣೆಡ್ಸಿದ್ದಾರೆ, ಮಣ್ಣೆಡ್ಚುವಂಥ ಕೆಲಸನ ಮಾಡಿದ್ದಾರೆ. ದಯವಿಟ್ಟು ಇಂಥ ಹಾಸ್ಪಿಟ್ಲುಗಳ ಬಗ್ಗೆ ಎಲ್ಲರೂ ಎಚ್ಚೆತ್ಕೊಳ್ಳಿ. ಯಾಕಂದರೆ ಇವತ್ತಿನ ದಿವಸ FIR ಆಗೈತೆ. ನಾನು ಅದಕ್ಕೆಲ್ಲ ಭಯ ಬೀಳಲ್ಲ. ಯಾಕಂದರೆ ನಾನೊಬ್ಬ ಹೋರಾಟಗಾರ. ನನ್ನ ಮೇಲೆ ಇನ್ನಷ್ಟು FIRಗಳಾದ್ರೂ ನಾನು ತಲೆ ಕೆಡಿಸ್ಕೊಳಲ್ಲ. ಯಾಕಂದರೆ ಹೋರಾಟಗಾರರಿಗೆ ಇದೆಲ್ಲ ಸಹಜ. FIRಗಳಾಗೋದು, ಕೇಸುಗಳಾಗೋದು ಇದೆಲ್ಲ ಸಹಜ. ಯಾಕಾಯ್ತು ಅಂತ ಹೇಳ್ಬೇಕಲ್ಲ, ನಾವು ಇದಕ್ಕೆ ಹೇಳ್ತಾ ಇರೋದು. ಇದನ್ನು ಕ್ಲಿಯರ್ ಮಾಡ್ಬಿಡ್ತೀನಿ, ಆಮೇಲೆ ನೀವು ಕ್ಲಿಯರ್ ಮಾಡಿ. ಇದು ಆಲ್ರೆಡಿ ನಾವೊಂದು 2 FIR ಏನೋ ಒಂದು 2 ಕಂಪ್ಲೇಂಟ್ ಕೊಡೋದಕ್ಕೆ ಪರಪ್ ನಗರಕ್ಕೆ ಹೋಗಿರ್ತೀವಿ. ಒಂದು ಅದು ವಿಡಿಯೋ ಇದೆಯಪ್ಪ, ಸಾಗರಲ್ಲಿ ಅಂಗಡಿ ಒಳಗಡೆ ಬಾಳೆಹಣ್ಣು ಮಾರಕ್ಕೆ ಅಂತ ಬಾಳೆಹಣ್ಣು ಮಂಡಿ ಇಟ್ಕೊಂಡು ಶೆಡ್ ಒಳಗಡೆ ಹಣ್ಣಿನ ಇಟ್ಬಿಟ್ಟು ಆಚೆ ಇರ್ತಾನೆ. ಅವನ್ನ ಯಾರೋ ರೋಲ್ ಕಾಲ್ ಕೇಳಕ್ ಬರ್ತಾನಲ್ಲ ಒಬ್ಬ ಹುಡುಗ, ಅವ್ನು ಬಂದ್ಬಿಟ್ಟು ಕೊಡಲ್ಲ ಅಂತ ಹೇಳ್ತಾನೆ ಅಂಗಡಿಯವನು. ಅವನಿಗೆ ಕೋಪ ಬಂದು ನೋಡಿ ನೀನು ಬಿಡಲ್ಲ ನಿನ್ನ ಅಂತ ಹೇಳ್ಬಿಟ್ಟು ಹೋಗಿರ್ತಾನೆ. ಅವತ್ತು ರಾತ್ರಿ ಸತ್ಯ ಅವನು ಅಂಗಡಿ ಒಳಗಡೆ ಮಲಗಿಲ್ಲ. ಯಾರು ಬಾಳೆಹಣ್ಣು ಮಂಡಿ ವ್ಯಾಪಾರಸ್ಥ ಅದ್ರೊಳಗಡೆ ಮಲಗಿಲ್ಲ, ಯಾವಾಗಲೂ ಅದರಲ್ಲೇ ಮಲಗ್ತಾ ಇದ್ದಂತೆ. ಅವತ್ತು ಮಲಗಿಲ್ಲ. ಅದೃಷ್ಟ ಒಂದು ಚೆನ್ನಾಗಿತ್ತು. ಯಾರು ಅಮೌಂಟ್ ಕೇಳಿದ ಹುಡುಗ ಬಂದು ಪೆಟ್ರೋಲ್ ತಗೊಂಡ್ಬಂದು ಪೆಟ್ರೋಲ್ ಬಂಕಿಂದ, ಅಲ್ಲೇ ಶಾಂತಿಪುರ ಹತ್ರ ಪೆಟ್ರೋಲ್ ಬಂಕ್ ಇದೆ, ಪೆಟ್ರೋಲ್ ತಂದು ಅಂಗಡಿಗೆ ಹಿಂಗೆ ಚೆಲ್ಲಿ ಬೆಂಕಿಗೆ ಓಡೋಗ್ತಾನೆ. ಇದು ರೆಕಾರ್ಡ್, ವಿಡಿಯೋ ಸಮೇತ ರೆಕಾರ್ಡೆಡ್. ಇದನ್ನ ನ್ಯಾಯ ಕೇಳಕ್ಕೆ ಅವರ ಹುಡುಗರು ಹೋದ್ರೆ ಅವ್ರಿಗೆ ನ್ಯಾಯ ಸಿಕ್ಕಿರಲ್ಲ ಪರಪ್ಪನಗರದಲ್ಲಿ. ಆಮೇಲೆ ನಾವು ಗಣೇಶ್ ಇವರೆಲ್ಲ ಹೋಗಿ ಅಲ್ಲಿ ಕೇಳಿದಾಗ ಆಯ್ತು ನಾವು ಅವನ್ನ ದಸ್ತಗಿರಿ ಮಾಡ್ತೀವಿ ಅಂತ ಅವನ್ನ ಎಲ್ಲೋ ಅನಂತಪುರ ಹತ್ರ ಇದ್ದಂತ ಇಟ್ಕೊಂಡ್ಬಂದು ಅವನ್ನ ಚಾರ್ಜ್ ಮಾಡ್ತಾರೆ. ಆದರೆ ಅವನ್ನ ಈಸಿಯಾಗಿ ಅವನ ಆಚೆ ಬರೋಕ್ಕೆ, ಈಸಿಯಾಗಿ ಅವ್ನು ಇದು ಮಾಡೋಕ್ಕೆ ಅದೇನು ಬೇಕೋ ಅದು ವ್ಯವಸ್ಥೆ ಮಾಡಿ ಅವನ್ನ ಕಳಿಸ್ಬಿಡ್ತಾರೆ. ಅವನು ಹಿಡ್ಕೊಂಬಂದು ನೆಕ್ಸ್ಟ್ ದಿನ ಇಲ್ಲೇ ಓಡಾಡ್ಕೊಂಡಿದ್ದ. ಸೊ ಬಡವರಿಗೆ ನ್ಯಾಯ ಎಲ್ಲಿ ಸಿಗ್ತಾ ಇದೆ? ಠಾಣೆಗಳಲ್ಲಿ. ಈ ಠಾಣೆಯಲ್ಲಿ ಇರುವಂತ ಕರ್ತವ್ರು ಏನು ಕೋಟ್ಯಾಧೀಶ್ವರಲ್ಲ, ಅವರು ನಮ್ಮ ಥರನೇ ಮಧ್ಯಮ ವರ್ಗದವ್ರೇನೆ. ಇವರೇ ಈ ರೀತಿ ಮಾಡಿಬಿಟ್ಟಾಗ ಸಾರ್ವಜನಿಕರು ಯಾರ ಹತ್ರ ಹೋಗೋದು? ಆರಕ್ಷಕರೇ ಮುಖ್ಯವಾಗಿ ಇನ್ನೊಂದು ತಿಳಿಸಿ, ಅದೇ ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿ ಯಾವ ರೀತಿ ಭಯ ಪಡ್ತಾ ಇದ್ದ, ಮತ್ತೆ ಸ್ಟೇಷನ್ ಹೋಗಕ್ಕೆ ಭಯ. ಅವನು ನಾವು ಜೊತೆಲಿ ಕರ್ಕೊಂಡು ಹೋಗಿದ್ದೀವಿ ಅಂದ್ರೆ ಅವ್ರು ಹೋಗೋಷ್ಟೊತ್ತಿಗೆ ಅವ್ರನ್ನ ಗಾಬರಿ ಪಡಿಸ್ಬಿಡ್ತಾರೆ. ಇನ್ನೊಂದ್ಸತಿ ಅವ್ರು ಬರಲೇಬಾರ್ದು, ಸ್ಟೇಷನ್ ಕಡೆಗೆ ಬರಬಾರ್ದು. ಈಗಲೂ ಅವ್ರಿಗೂ ನ್ಯಾಯ ಸಿಗ್ಲಿಲ್ಲ. ಅದು ಒಂದಾಯ್ತು. ಇನ್ನೂ ಒಂದು ಹಲವಾರು ಇದೆ. ಸೊ ಈ ಹಲವಾರು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಪೊಲೀಸ್ ಠಾಣೆಗಳಲ್ಲಿ ಹೋದ್ರೆ ನೋಡಿ, ಉಳ್ಳವರು ಶಿವಾಲಯವನ್ನು ಕಟ್ಟುವರು ನಾನೇನು ಕಟ್ಟಲಿ ಬಡವನೆಯ ಅಂತ ಹೇಗೆ ಹೇಳ್ತಾರೆ ಗಾದೆ, ಅದೇ ರೀತಿ ಈ ದೊಡ್ಡ ಏನೋ ಹಣವಂತರು ಬಲಿಷ್ಠರು ಮಾಡುವಂತ ಕೆಲಸಗಳಿಗೆ ಅವ್ರಿಗೆ ಬಡವರ ಮೇಲೆ ಯಾವುದೇ ತರ ನ್ಯಾಯನೂ ಸಿಗಲ್ಲ. ಅದಕ್ಕೆ ನಿದರ್ಶನ ಇದೇ ಒಂದು ಸಾಕ್ಷಿಯಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತೆ ನೋಡಿ, ಇವಾಗ ಪೊಲೀಸ್ ಅವರು ಬಂದಿದ್ರು, ನಾವಿಲ್ಲಿ ಮೀಡಿಯಾದವ್ರಿಗೆ ಬೈಕ್ ಕೊಡ್ತಾ ಇದ್ವಿ ಅಷ್ಟೇ. ಇವ್ರ ಹತ್ರ ಮಾತಾಡ್ತಾ ಇರ್ಲಿಲ್ಲ ಫಸ್ಟ್ ಬಂದಾಗ. ಅಷ್ಟೊತ್ತಿಗೆ ವಯಸ್ಸಾದವ್ರನ್ನ ಕರೆಸಿ ಅವ್ರ ಬೈಕ್ನ ತಗೊಂಡು ಅವ್ರು ಹೋಗಂಗ್ ಮಾಡ್ಬಿಟ್ರು. ಅಂದ್ರೆ ಹಾಸ್ಪಿಟಲ್ ಅವ್ರ ಬೈಕ್ನ ತಗೊಂಡು ಹೋಗ್ಬಿಟ್ರು ಪೊಲೀಸ್ ಅವರು. ಅಂದ್ರೆ ಇದು ಎಷ್ಟು ಚೆನ್ನಾಗಿ ಇವರ ಇದು ಇದೆ ನೋಡಿ, ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿದೆ. ನಾವು ಅದಕ್ಕೆ ಅವ್ರಿಗೆ ಪೊಲೀಸ್ ಅವ್ರಿಗೆ ನೇರವಾಗಿ ಹೇಳಿದ್ವಿ, ನೋಡಪ್ಪ ಇದೇ ಹಾಸ್ಪಿಟಲ್ ಅವರು, ಇವಾಗೇನು ಕಾನೂನು ಇದೆ 60-40, 60% ಕನ್ನಡ ಇರಬೇಕು, 40% ಇಂಗ್ಲೀಷಲ್ಲಿ ಇರಬೇಕು. ಅದನ್ನು ಯಾವುದನ್ನು ಪಾಲನೆ ಮಾಡ್ತಾ ಇಲ್ಲ. ಅದು ಇದ್ರ ಬಗ್ಗೆ ಯಾರು ನಾವೇನು ಕಂಪ್ಲೇಂಟ್ ಕೊಡೋದೇನು ಬೇಕಾಗಿಲ್ಲ. ನಾವೇನ್ ಕಂಪ್ಲೇಂಟ್ ಕೊಡೋದೇನು ಬೇಕಾಗಿಲ್ಲ. ಇದನ್ನ ಅವರೇ ಸುಮೋಟೋ ಕಾಯ್ದೆಯಲ್ಲಿ ಅವರೇನೆ ಇದಕ್ಕೆ ಕಂಪ್ಲೇಂಟ್ ಇದು ಮಾಡ್ಕೋಬಹುದು, ಇದ್ರ ಮೇಲೆ FIR ಮಾಡ್ಬೋದು ಇವ್ರ ಹಾಸ್ಪಿಟಲ್ ಮೇಲೆ. ಇದನ್ನು ಮಾಡ್ತಾರೆ ಅಂತ ನೋಡೋಣ, ಯಾಕಂದ್ರೆ ಅವ್ರ ಬಾಡಿ ಕ್ಯಾಮ್ರಾನಲ್ಲಿ ಇದೆಲ್ಲ ಕ್ಯಾಪ್ಚರ್ ಆಗಿದೆ. ಇದನ್ನು ಮಾಡ್ತಾರೆ ಅಂತ ನೋಡಿ. ಇದೆಲ್ಲ ಮಾಡಿದ್ರೆ ಹೌದು ಪೊಲೀಸರು ನಮಗೆ ನ್ಯಾಯಪರ ಇದ್ದಾರೆ ಅಂತ ನಮಸ್ಕಾರ ಹಾಕ್ಬಿಡ್ತೀನಿ ಅವ್ರ ಪಾದಕ್ಕೊಂದು. ಇಷ್ಟು ಹೇಳ್ತಾ
ಇನ್ನೇನು ನಡೆಯುತ್ತೆ ನಾಳೆ ಇದ್ರ ಈ ಕೇಸ್ ಮೇಲೆ ಅದನ್ನು ಮುಂದೆ ನಿಮಗೆ ತಿಳಿಸ್ಕೊಡ್ತೀವಿ. ನಮಸ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.